ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿ.ಕೆ. ರಘು. ಆರೋಗ್ಯ ಭಾಗ್ಯ ಕನ್ನಡ ಚಾನೆಲ್ನ ಹೆಲ್ತ್ ಪಾಡ್ಕಾಸ್ಟ್ನ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಸ್ಪರ್ಶ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಶೇಖರ್ ಸಜ್ಜಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ಇಂದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಒಂದು ಚರ್ಚೆ ಮಾಡೋಣ, ವಿಸ್ತಾರವಾಗಿ ಚರ್ಚೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಟ್ರಬಲ್, ಮತ್ತೆ ಹೊಟ್ಟೆ ಉಬ್ಬರ, ಒಳಿತೇಗು, ಜೀರ್ಣ ಇವೆಲ್ಲ ಹೊಟ್ಟೆಗೆ ಸಂಬಂಧಿಸಿದಂತ ಕಾಯಿಲೆಗಳಾಗಿವೆ. ಮಲಬದ್ಧತೆ, ಹೌದು ಸರ್. ಇದ್ರ ಬಗ್ಗೆ ಒಂದು ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ಸರ್. ನೀವು ಹೇಳ್ದಂಗೆ ಈಗ ಗ್ಯಾಸ್ ಟ್ರಬಲ್ ಇರ್ಬೋದು, ಗ್ಯಾಸ್ಟ್ರಿಕ್ ಅಸಿಡಿಟಿ ಇರ್ಬೋದು, ಮಲಬದ್ಧತೆ ಇರ್ಬೋದು, ಇದು ಯಾವುದು ಕೂಡ ಮನುಷ್ಯನ ಸಾಯಿಸುವಂತ ಕಾಯಿಲೆಗಳಲ್ಲ, ತುಂಬಾ ಡೇಂಜರಸ್ ಕಾಯಿಲೆಗಳಲ್ಲ, ಆದ್ರೆ ಜೀವನವನ್ನ ನರಕವನ್ನು ಮಾಡಿಸುವಂತ ಕಾಯಿಲೆಗಳು. ಅವ್ರು ಕೆಲವರಿಗೆ ನೋಡಿ, 1-2 ದಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ತೊಂದರೆ ಇಲ್ಲ, ಆದ್ರೆ ಕೆಲವರು ವರ್ಷಗಟ್ಟಲೆಯಿಂದ ತೊಡಗಾಡ್ತಾ ಇರ್ತಾರೆ. ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ, ತಾನು ಇಷ್ಟಪಟ್ಟಂತ ಆಹಾರ ತಿನ್ನಕ್ಕಾಗಲ್ಲ, ಒಂದ್ ಫಂಕ್ಷನ್ಗೆ ಹೋಗಕ್ಕಾಗಲ್ಲ, ಒಂದ್ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ಕಾಗಲ್ಲ. ಈ ಹೊಟ್ಟೆಗೆ ಸಂಬಂಧಿ ಸಮಸ್ಯೆಗಳು. ನಾವು ಮುಂಚೆ ಎಲ್ಲ ಏನ್ ಅನ್ಕೊಳ್ತಿದ್ವಿ ಅಂದ್ರೆ, ಈ ನಾವು ತಿಂದಂತ ಆಹಾರವನ್ನ ಜೀರ್ಣ ಮಾಡಿ ಅದನ್ನ ದೇಹದಿಂದ ಹೊರಗಡೆ ಹಾಕ್ಲಿಕ್ಕೆ, ನಮಗೆ ಎನರ್ಜಿ ಕೊಡ್ಲಿಕ್ಕೆ ಇರುವಂತ ಒಂದು ಪೈಪ್ ಲೈನ್ ಸಿಸ್ಟಮ್ ಅಂದ್ರೆ ಈ ಬಾಯಿಂದ ಇರೋ ಮುದದ್ವಾರಕ್ಕೆ ಇರುವಂತ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರಾಕ್ಟ್ ಅಥವಾ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂತ ಅನ್ಕೊಂಡ್ವಿ. ಆದ್ರೆ ಈ ಜೀರ್ಣಾಂಗ ವ್ಯವಸ್ಥೆ ನಮ್ಮ ಮಾನವನ ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ಅದು ಮುನ್ನುಡಿ ಬರೆಯುವಂತ ಒಂದು ಜಾಗ. ಅರಿಸ್ಟಾಟಲ್ ಆ ಟೈಮ್ ನಲ್ಲೇ ಒಂದು ಹಿಪೋಕ್ರಾಟಿಸ್ ಹೇಳಿದ್ರು, ಆಲ್ ಡಿಸೀಸಸ್ ಬಿಗಿನ್ಸ್ ಇನ್ ದ ಗಟ್ ಅಂತ. ಪ್ರತಿಯೊಂದು ಕಾಯಿಲೆಗೂ ಒಂದು ಮೂಲ ಸ್ಥಾನ ಅಂದ್ರೆ ನಮ್ಮ ಹೊಟ್ಟೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಹೇಳಿದ್ರು, ಸರ್ವೇ ರೋಗಾಹ ಮಲಾವಶಾಹ. ಎಲ್ಲವೂ ಕೂಡ ನಮ್ಮ ಆಶಯಕ್ಕೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ಇತ್ತೀಚೆಗಂತೂ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಕಾರಣವಾಗಲಿ ಮತ್ತೆ ಏನಂದ್ರೆ, ಈಗ ಒಂದು ತಪ್ಪು ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಅಥವಾ ಗ್ಯಾಸ್ ಟ್ರಬಲ್ ಅಂತ ಒಂದು ಹೆಸರು ಕೊಟ್ಬಿಟ್ಟು ಆಸಿಡಿಟಿ ಮಾತ್ರ ನುಂಗುವಂಥದ್ದು ಮಾಡ್ಕೊಂಡ್ಬಿಟ್ಟು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಇವರ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮೂಲ ಕಾರಣವನ್ನ ಕಂಡುಹಿಡಿಯಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಏನು ಮೂಲ ಕಾರಣಗಳು ಅಂತ ಹೇಳಿದ್ರೆ, ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ 5 ಮೂಲ ಕಾರಣ. ನಾನು ಅಂದ್ಕೊಂಡಿದ್ದು 5 ಮೂಲ ಕಾರಣಗಳು. ಯಾಕಂದ್ರೆ ನಾವು ಯಾವುದೇ ರೀತಿಯ ನೀವು ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕೂಡ ಈ ಒಂದು ಎಲ್ಲದಕ್ಕೂ ಒಂದು ಕೂಡ ಈ 5 ಮೂಲ ಕಾರಣಗಳು ಬಂದ್ಬಿಡುತ್ತೆ. ಯಾವ್ಯಾವ ಸರ್ ಅದು 5 ಮೂಲ ಕಾರಣಗಳು ಅಂದ್ರೆ? ಮೊದಲನೆಯ ಒಂದು ಕಾರಣ ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಆಸಿಡ್ ನ ಉತ್ಪಾದನೆ ಕಡಿಮೆ ಆಗೋದು. ಆಸಿಡ್ ಕಡಿಮೆ ಆಗೋದು, ಜಾಸ್ತಿ ಆಗೋದು. ನೋಡಿ, ಆಸಿಡ್ ಅಂತ ತಕ್ಷಣ ಏನೋ ಕೆಟ್ಟ ವಸ್ತು ಅನ್ಕೊಳ್ತಾರೆ. ನಮ್ಮ ಪ್ರಕೃತಿ ಅಥವಾ ನಮ್ಮ ಒಂದು ದೇಹ ಅಥವಾ ನಮ್ಮ ಒಂದು ಏನು ಇದೆ, ನಮ್ಗೆ ಯಾವ್ದು ಕೊಟ್ಟದನ್ನು ಯಾವ್ದು ಕೊಟ್ಟಿಲ್ಲ, ಎಲ್ಲ ಒಳ್ಳೇದೇನೆ. ಆಸಿಡ್ ತುಂಬಾ ಬಹಳ ಬಹಳ ಮುಖ್ಯ ನಮ್ಮ ಆರೋಗ್ಯಕ್ಕೆ. ಮನುಷ್ಯನ ದೇಹದಲ್ಲಿ ಪ್ರತಿದಿನ 2 ಲೀಟರ್ ಅಷ್ಟು ಆಸಿಡ್ ಉತ್ಪಾದನೆ ಆಗ್ಲೇಬೇಕು. ಫಾರ್ ಎಕ್ಸಾಂಪಲ್ ನೀವು ನೋಡಿ, ನಿಮ್ಗೆ ಆಸಿಡ್ ನಮ್ಗೆ ಯಾಕೆ ಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಮ್ಮ ಈ ಪ್ರಪಂಚದಲ್ಲಿ ಒಂದು 6500 ತರ ಸಸ್ತನಿಗಳಿದಾವೆ. ಅದರಲ್ಲಿ ಸಸ್ಯಾಹಾರಿಗಳು ಇದಾವೆ, ಮಾಂಸಾಹಾರಿಗಳು ಇದಾವೆ, ಮಿಶ್ರಾಹಾರಿಗಳು ಇದಾವೆ. ಅದರಲ್ಲಿ ನಿಮಗೆ ನಮ್ಮ ಈ ಎಲ್ಲಾ ನಾವು ಆಕ್ಚುಲಿ ಮಿಶ್ರಾಹಾರಿಗಳು. ಬಾಕಿ ಎಲ್ಲಾ ಮಿಶ್ರಾಹಾರಿಗಳಿಗೂ ನಮ್ಮ ಸ್ಟಮಕ್ ಆಸಿಡ್ 3 ತನಕ ಇರುತ್ತೆ. 3 ಅಂದ್ರೆ ಸ್ವಲ್ಪ ಆಲ್ಕಲೈನ್ ಅಂತ. ಆದ್ರೆ ಮನುಷ್ಯಂದು 1.5, ನಮ್ದು ಜಾಸ್ತಿ ಆಸಿಡ್. ಈ ಯಾಕೆ ಮನುಷ್ಯನ ದೇಹದಲ್ಲಿ ಆಸಿಡ್ ಜಾಸ್ತಿ ಇದೆ? ನಾನು ತುಂಬಾ ಸ್ಟಡಿ ಮಾಡಿ ನೋಡಿದಾಗ ಒಂದು ಕಂಡು ಬಂದಿದ್ದು ಅಂತ ಹೇಳಿದ್ರೆ, ನಮ್ಮ ಮನುಷ್ಯನ ದೇಹ ಪ್ರೋಟೀನ್ಸ್ ನ ಡೈಜೆಸ್ಟ್ ಮಾಡ್ಲಿಕ್ಕೆ ಕೆಲವು ಕಿಣ್ವಗಳು ಇರೋದಿಲ್ಲ, ಅದಕ್ಕೆ ಆಸಿಡ್ ಬಹಳ ಮುಖ್ಯ. ನಾವು ತಿಂದಂತ ಆಹಾರದಲ್ಲಿ ಕ್ರಿಮಿಕೀಟಗಳು ಇರ್ತವೆ, ಬ್ಯಾಕ್ಟೀರಿಯಾ ಇರುತ್ತೆ, ವೈರಸ್ ಇರುತ್ತೆ, ಫಂಗಸ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಸ್ಟೆರಿಲೈಸ್ ಆಗ್ಬೇಕು ಅಂದ್ರೆ ಆಸಿಡ್ ಬೇಕು. ಈ ಆಸಿಡ್ ಸರಿಯಾಗಿ ಉತ್ಪಾದನೆ ಆಗದೇ ಇದ್ದಾಗ ಮೊದಲನೇ ಒಂದು ಕಾರಣ ಬರುವಂತದ್ದು ಇದು. ಮೇಜರ್ ಥಿಂಗ್ ಒಂದು ಆಸಿಡ್ ಕೊಡುವಾಗ. ಎರಡನೇದು ನಮ್ಮ ಕಂಪನ ಅಂತ ಇರುತ್ತೆ. ಎರಡನೇ ಕಾರಣ ಅಂದ್ರೆ, ಒಂದು ನಮ್ಮ ಸಣ್ಣ ಕೊರಳಿನಲ್ಲಿ ಒಂದು ಸಣ್ಣದಾದ ಒಂದು ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಈ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಸರಿಯಾಗಿ ಆಗಬೇಕು. ಈ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಗೆ ಒಂದು ಕೆಲವು ಹಾರ್ಮೋನ್ಗಳು ಬೇಕು. ಅದು ಸೆರೋಟೋನಿನ್ ಅಂತ ಇರ್ಬೋದು. ಎಲ್ಲ ನೀವು ಗೂಗಲ್ ಮಾಡಿ ನೋಡಿ, ಹ್ಯೂಮನ್ ಪೆರಿಸ್ಟಾಲ್ಸಿಸ್ಗೂ ಮತ್ತು ಸೆರೋಟೋನಿನ್ಗೂ ಏನು ಲಿಂಕ್ ಅಂತ ಹೇಳಿದ್ರೆ, ಈ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಲ್ಲಿ ಆಗುವಂತ ವ್ಯತ್ಯಾಸಗಳು, ಸರಿಯಾದ ಕಂಪನ ಇಲ್ಲದಿರುತ್ತೆ, ಅವಾಗ ಬರುವಂತದ್ದು ಈ ಅಜೀರ್ಣ, ಒಳಿತೇಗು, ಮಲಬದ್ಧತೆ, ಈ ಸಮಸ್ಯೆಗಳು. ಮೂರನೇದಾಗಿ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಸ್ಮಾಲ್ ಇಂಟೆಸ್ಟೈನ್, ನಮ್ಮ ಸಣ್ಣ ಕರಳಿನಲ್ಲಿ ಆಗುವಂತ ಈ ಒಂದು ಫಂಗಸ್, ಕೆಟ್ಟ ಫಂಗಸ್ಗಳು ಇರ್ತವೆ. ಅದು ಫಂಗಸ್ ಓವರ್ಗ್ರೋತ್. ಈಗ ನೋಡಿ, ನಾವು ಇವಾಗ ಆಸಿಡ್ ನ ಸರಿ ಮಾಡುವಂತ ಮೆಡಿಸಿನ್ಸ್ ಕೊಟ್ಬಿಡ್ತೀವಿ, ಕೆಲವರಿಗೆ ಈ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಸರಿಯಾಗಂತ ಮೆಡಿಸಿನ್ಸ್ ಕೊಟ್ಬಿಡ್ತೀವಿ, ಬ್ಯಾಕ್ಟೀರಿಯಲ್ ಓವರ್ಗ್ರೋತ್ ಕೊಟ್ಬಿಡ್ತೀವಿ. ಆದ್ರೂ ಕೂಡ ಕೆಲವರಿಗೆ ಆಗದಿದ್ದಾಗ ನಾವು ಸ್ಕೂಲ್ ಎಕ್ಸಾಮಿನೇಷನ್ ಮಾಡಿ ನೋಡ್ತೀವಿ. ತುಂಬಾ ಫಿಕಲ್ ಕಲ್ಚರ್ ಎಲ್ಲ ಮಾಡಿ, ತುಂಬಾ ಕಾಸ್ಟ್ಲಿ ಟೆಸ್ಟ್ಗಳು, ಅದು ಮಾಡಿ ನೋಡಿದಾಗ ಅದನ್ನ ಸರಿ ಮಾಡಿದಾಗ ಸರಿ ಆಗ್ಬಿಡ್ತೀವಿ ಫಂಗಸ್ ಓವರ್ಗ್ರೋತ್. ಇನ್ ಕೆಲವರಿಗೆ ಏನಂತ ಹೇಳಿದ್ರೆ ಸಿಪೋ ಅಂತ ಹೇಳ್ತೀವಿ, ಪ್ಯಾರಾಸೈಟ್ಸ್, ಜಂತುಹುಳುಗಳು ಬಂದ್ಬಿಟ್ಟು ಸಣ್ಣದಾಗಿ ಹೊಟ್ಟೆ ಸಂಬಂಧದಲ್ಲಿ ಕರಳು ಸೇರ್ಕೊಂಡ್ಬಿಟ್ಟಿರುತ್ತೆ. ಗೊತ್ತೇ ಆಗ್ತಿರಲ್ಲ, ಮಕ್ಕಳಿಗೆ ಜಾಸ್ತಿ ಅಂತ, ದೊಡ್ಡವರಿಗೂ ಜಾಸ್ತಿ ಗೊತ್ತಿರಲ್ಲ. ಆಕ್ಚುಲಿ ಸಣ್ಣ ಕರಳಿನಲ್ಲಾಗ್ಲಿ ದೊಡ್ಡ ಕರಳಿನಾಗ್ಲಿ ಜಂತುಗಳು ಜಾಸ್ತಿ ಆದಾಗ ಸುಮಾರು ಪ್ರಾಬ್ಲಮ್ ಬರುತ್ತೆ. ಈ ಕೆಲವರಿಗೆ ನೋಡಿ, ಏನೇ ತರ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗ್ತಿರಲ್ಲ, ಅವ್ರಿಗೆ ಇವಾಗ ಜಂತುಹುಳು ನಿವಾರಣೆ ಮಾಡ್ಲಿಕ್ಕೆ ಮೆಡಿಸಿನ್ ಕೊಟ್ಟಾಗ ಸರಿಯಾಗಿ ಹೋಗ್ಬಿಡ್ತಾರೆ.
ದಟ್ ಇಸ್ ಒನ್ ಆಫ್ ದ ಥಿಂಗ್. ಐದನೇ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಎನ್ಸೈಮ್ ಡೆಫಿಷಿಯನ್ಸಿ. ನಮ್ಮ ದೇಹದಲ್ಲಿ ನಮ್ಮ ತಿಂದಂತ ಆಹಾರ ಬಾಯಿನಲ್ಲೂ ಕೂಡ ಒಂದು ಎನ್ಸೈಮ್ಸ್ ಗಳು ಉತ್ಪಾದನೆ ಆಗ್ತವೆ, ಟೈಲಿನ್ ಅಂತ ಹೇಳ್ಬಿಟ್ಟು. ನಮ್ಮ ಲಿವರ್ ನಿಂದ ಉತ್ಪಾದನೆ ಆಗುವಂತ ಈ ಕೆಲವು ಪ್ಯಾಂಕ್ರಿಯಾಸ್ ನಿಂದ ಉತ್ಪಾದನೆ ಆಗುವಂತ ಅಮೈಲೇಸು, ಪ್ರೋಟಿಯೇಸು, ಲೈಪೇಸು ಇವೆಲ್ಲ ಏನಿದಾವೆ ಈ ತರ ಎನ್ಸೈಮ್ಸ್ ಗಳು ಇರ್ತವೆ. ಸ್ವಲ್ಪ ಒಂದು ಸಣ್ಣ ವಯಸ್ಸಾದ ನಂತರ ಈ ಎನ್ಸೈಮ್ ಗಳು ಕಡಿಮೆ ಆಗೋಗ್ಬಿಡ್ತವೆ. ಅಜೀರ್ಣ ಸಮಸ್ಯೆ ಅಜೀರ್ಣ ನೋಡಿ, ಇವಾಗ ನಾವು ತಿನ್ನಂತ ಆಹಾರ ಸರಿಯಾಗಿ ಜೀರ್ಣ ಆದ್ರೆ ಸರಿಯಾಗಿ ಕೊಳ್ತರ ಆಗುತ್ತೆ. ನೀವು ತಿನ್ನಂತ ಯಾವುದೇ ಒಂದು ಬೆಸ್ಟ್ ಫುಡ್ ಇರಲಿ, ಒಂದು ಫ್ರೂಟ್ ಸಲಾಡ್ ಇರಲಿ ಅಥವಾ ಇನ್ನೊಂದು ಯಾವ್ದೋ ಒಂದು ಇರಲಿ, ಒಂದು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಂತ ತರಕಾರಿನೇ ಇರಲಿ, ಅದನ್ನ ನೀವು ಬೇಯಿಸ್ಬಿಟ್ಟು ಇಟ್ರೆ ಒಂದ್ 2-3 ದಿನ ಇದ್ರೆ ಕೆಟ್ಟದಾಗ ಕೊಳೆಯುತ್ತೆ, ಆ ರೂಮ್ಗೆ ಯಾರು ಹೋಗಕ್ಕಾಗಲ್ಲ. ಅದೇ ರೀತಿ ನಾವು ತಿನ್ನಂತ ಆಹಾರ ಕೂಡ ಸರಿಯಾಗಿ ಜೀರ್ಣ ಆಗ್ಬೇಕು, ಅದು ಕೊಳಿಬಾರ್ದು ಹೊಟ್ಟೆಲಿ. ಕೊಳಿಬಾರ್ದು ಅಂದ್ರೆ ಈ ನಾನು ಹೇಳಿದಂತ 5 ಪ್ರಕ್ರಿಯೆಗಳು ಸರಿಯಾಗಿರ್ಬೇಕು. ಎನ್ಸೈಮ್ಸ್ ಚೆನ್ನಾಗಿರ್ಬೇಕು, ಆಸಿಡ್ ಚೆನ್ನಾಗಿರ್ಬೇಕು, ಜೊತೆಗೆ ಆ ಜಾಗದಲ್ಲಿ ನಮ್ಮ ಕಂಪನ ಚೆನ್ನಾಗಿರ್ಬೇಕು, ಕೆಟ್ಟ ಫಂಗಸ್ಗಳು, ಪ್ಯಾರಾಸೈಟ್ಗಳು ಅಲ್ಲಿ ಇರಬಾರ್ದು, ಒಳ್ಳೇದಿರಬೇಕು. ಅದಿದ್ದಾಗಲೇ ಜೀರ್ಣಾಂಗ ಸರಿ ಇರುತ್ತೆ. ಅದಿಲ್ತಾ ಇದ್ರೆ ನಾವು ತಿನ್ನಂತ ಬೆಸ್ಟ್ ಫುಡ್ ನಮಗೆ ವಿಷವಾಗಿ ಪರಿಣಾಮ ಆಗ್ಬಿಟ್ಟು ತಲೆನೋವು, ಸಣ್ಣ ತಲೆನೋವಿಂದ ಹಿಡಿದು ಒಂದು ಕೂದಲು ಉದುರೋ ಸಮಸ್ಯೆಯಿಂದ ಹಿಡಿದು ಕ್ಯಾನ್ಸರ್ ನಂತ ಮಾರಕ ಕಾಯಿಲೆಗಳು ಕೂಡ ಇದೇ ಮೂಲ ಕಾರಣ ಅಂತ ಹೇಳ್ಬಿಟ್ಟು ವೈಜ್ಞಾನಿಕರು ಇವಾಗ ನಾವು ಅವಾಗ 4000 ವರ್ಷ ಹಿಂದೆ ಹೇಳಿದ್ನ ಇವಾಗ ನಮಗೆ ಪ್ರೂವ್ ಮಾಡಿ ನಮಗೆ ಗುಣಪಡಿಸ್ತಾ ಇದ್ದಾರೆ. ಈ ಹೊಟ್ಟೆ ಚೆನ್ನಾಗಿಡ್ಕಂದ್ರೆ ಬೇರೆ ಬೇರೆ ಕಾಯಿಲೆಗಳು ಖಂಡಿತ ನೋಡಿ. ನೀವು ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಆಟೋ ಇಮ್ಯೂನ್ ಸಮಸ್ಯೆಗಳಿದಾವೆ. ಈಗ ಆರ್ಥ್ರೈಟಿಸ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಅಥವಾ ಇವಾಗ ಅನಿಮಿಯಾ ಇರ್ಬೋದು, ತುಂಬಾ ಮಾರಕ ಕಾಯಿಲೆಗಳಂತ SLE ಇರ್ಬೋದು, ಎಲ್ಲ ಈ ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು. ಇದೆಲ್ಲದಕ್ಕೂ ನಾವು ಒಂದ್ಸಲ ಲೂಸ್ ಮೋಷನ್ ಕೊಟ್ಬಿಡ್ತೀವಿ. ಈಗ ನಾವು ಕ್ಯಾಸ್ಟ್ರಾಲ್ ಆಗಿ ಪರ್ಕೇಶನ್ ನಮ್ಮ ಹಾಸ್ಪಿಟಲ್ ಬರೋರಿಗೆ ಸಾಧಾರಣವಾಗಿ ಅವರಿಗೆ ಫಸ್ಟ್ ವಿರೇಚನ ಅಂತ ಮಾಡಿಸ್ಬಿಡ್ತೀವಿ, ಪೂರ್ತಿ ಹೊಟ್ಟೆ ಕ್ಲೀನ್ ಮಾಡ್ಬಿಡೋದು. ಮಾಡಿದಾಗಲೇ 50% ಅವರಿಗೆ ರಿಲೀಫ್ ಸಿಕ್ಬಿಡುತ್ತೆ. ಈ ಆಟೋ ಇಮ್ಯೂನ್ ಸಮಸ್ಯೆಗಳಿರ್ಬೋದು, ಜಾಯಿಂಟ್ ಪೇನ್ಸ್ ಇರ್ಬೋದು, ಎಲ್ಲದಕ್ಕೂ ಇರುತ್ತೆ. ಆಟೋ ಇಮ್ಯೂನ್ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನ ಕಂಟ್ರೋಲ್ ಮಾಡಿದ್ರೆ ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಕ್ಲೀನ್ ಆಗಿ ವ್ಯವಸ್ಥಿತವಾಗಿ ತಾನು ತಿನ್ನಂತ ಆಹಾರವನ್ನ ಜೀರ್ಣ ಮಾಡಿ ಹೊರಗೆ ಕಳಿಸುವಂತ ವ್ಯವಸ್ಥೆ ಸಿಸ್ಟಮ್ ಅಲ್ಲಿ ಫಿಕ್ಸ್ ಆಗಿದ್ರೆ ಮಾತ್ರ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರಲ್ಲ. ಸೊ ಹಾಗಾಗಿ ಇದು ಒಂದು ಸರಿ ಇಲ್ದಲೇ ಇದ್ರೆ ಈ ಮುಂದೆ ಬರುವಂತ ಈ ನಾನು ಮುಂಚೆನೆ ಹೇಳ್ದಂಗೆ ಸಾವಿರಾರು ಕಾಯಿಲೆಗಳಿಗೆ ಇದು ಮುನ್ನುಡಿಯನ್ನ ಬರೆಯುತ್ತೆ. ಹೌದೌದು, ಸರಿ. ಈ ಜಂತುಗಳು ಅಂತಲ್ಲ ಸರ್, ಇದರಲ್ಲಿ ಇದನ್ನ ಕಂಡುಹಿಡಿಯೋದು ಯಾವ ರೀತಿ? ಅದು ದೊಡ್ಡರಿಗೆ ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಅಂದ್ರೆ CBC ಅಂತ ಒಂದು ಟೆಸ್ಟ್ ಮಾಡ್ತೀವಿ. CBC ಅಂತ ಟೆಸ್ಟ್ ಮಾಡಿದಾಗ ಅದರಲ್ಲಿ ಇಯೋಸಿನೋಫಿಲ್ಸ್ ಕೌಂಟ್ ಜಾಸ್ತಿ ಇರುತ್ತೆ. ಇಯೋಸಿನೋಫಿಲ್ಸ್ ಕೌಂಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ 100% ನಿಮಗೆ ಜಂತುಹುಳು ಸಮಸ್ಯೆ ಇದೆ ಅಂತ. ಜೊತೆಗೆ ಈ ಜಂತುಹುಳು ಸಮಸ್ಯೆ ಇದ್ದವರಲ್ಲಿ ಹೊಟ್ಟೆ ನೋವುಗಳು ಬರುವಂತದ್ದು, ರಾತ್ರಿ ನಿದ್ದೆ ಸರಿಯಾಗಿ ಬರಲ್ಲ, ಹೊಟ್ಟೆ ತಳಮಳ ಗುಡುಗುಡು ಒಂದು ಶಬ್ದ ಬರೋದು, ರಾತ್ರಿ ಎದ್ಬಿಟ್ಟು ನೀರ್ ಕುಡಿಯೋಣ ಅಂತ ಅನ್ಸೋದು, ಕೂದಲು ಉದ್ರೋ ಸಮಸ್ಯೆ, ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣೆಲ್ಲ ಉರಿ ಅಕ್ಷಿ ಬರ್ತಾ ಇರುತ್ತೆ. ಇದೆಲ್ಲ ಸಮಸ್ಯೆ. ಕೆಲವು ಸುಮಾರು ಜನ ಅಳ್ತಾ ಇರ್ತಾರೆ, ಅವರು ಶೀತಕ್ಕೆ, ಅಲರ್ಜಿಗೆ, ಕೂದಲು ಉದ್ರಕ್ಕೆ, ರಕ್ತಹೀನತೆಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಆ ಹೊಟ್ಟೆ ಸಮಸ್ಯೆನೂ ಇರುತ್ತೆ, ಇವೆಲ್ಲ ಇರುತ್ತೆ ಅಂತ ಹೇಳಿದಾಗ 100% ಅನ್ಕೋಬೇಕು ನೀವು. CBC ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಯೋಚನೆ ಜಾಸ್ತಿ ಇದ್ರೆ ತಕ್ಷಣ ಜಂತುಹುಳು ನಿವಾರಣೆ ಮಾಡುವಂತ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ, ನ್ಯಾಚುರಲ್ ಆಗಿರೋ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಅವರಿಗೆ ಆಗ್ತಾ ಇರೋ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ, ಈ ಕೂದಲು ಉದ್ರದಿಂದ ಹಿಡಿದು ಅನಿಮಿಯಾ ಇಂದ ಹಿಡಿದು ಈ ಪ್ರಾಬ್ಲಮ್ಗಳು ಕಡಿಮೆ ಆಗ್ತವೆ. ಮತ್ತೆ ಈ ಕಂಪನ ಅಂತ ಹೇಳಿದ್ರಿ, ಕಂಪನ ಅಂದ್ರೆ ಅದು ನ್ಯಾಚುರಲ್ ಆಗಿರುತ್ತೆ ಹೊಟ್ಟೆ ಒಳಗಡೆ, ಯಾವ ರೀತಿ ಅದು? ಇದು ಕಂಪನ ಅಂದ್ರೆ ಹಾವ್ ತರ ಒಂದು ಚಲನೆ, ಮೂವ್ಮೆಂಟ್, ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ. ತಿನ್ನಂತ ಆಹಾರ ಹೊಟ್ಟೆಗೆ ಹೋಗ್ಬಿಟ್ಟು ಹೊಟ್ಟೆಯಿಂದ ಕೆಳಗೆ ಸಣ್ಣ ಕಣ್ಣು ಇಳಿಯುತ್ತೆ. ಆ ಸಣ್ಣ ಕಣ್ಣಲ್ಲಿ ಒಂದು ಸಣ್ಣದಾಗ ಒಂದು ದೊಡ್ಡ ಟ್ಯೂಬ್, ಅದು ಸುಳ್ಳಿ ಕುತ್ಕೊಂಡಿರುತ್ತೆ. ಅದು ಒಂದು ಕಂಪನ ಆಗಿ ಅಲಾಡ್ತಾ ಇರ್ಬೇಕು, ಒಂದು ಹಾವ್ ತರ ಮೂವ್ಮೆಂಟ್. ಅವಾಗ ತಿನ್ನಂತ ಆಹಾರ ಕೆಳಗಡೆ ಹೋಗ್ತಾ ಇರುತ್ತೆ. ಈ ಕಂಪನನ ಪ್ರೊಡ್ಯೂಸ್ ಮಾಡೋದು ಒಂದು ಹಾರ್ಮೋನ್, ಸೆರೋಟೋನಿನ್ ಮೇ ಬಿ ಬ್ರೈನ್ ಹಾರ್ಮೋನ್. ಆದ್ರೆ ಅದು ಉತ್ಪಾದನೆ ಆಗೋದು ನಮ್ಮ ಸಣ್ಣ ಕರಳಿನಲ್ಲಿ. ಅದು ಕೂಡ ಕೆಲವು ಬ್ಯಾಕ್ಟೀರಿಯಾಗಳ ಆಕ್ಷನ್ ಇಂದ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಬಂದ್ಬಿಟ್ಟು ನಮ್ಮ ಸಣ್ಣ ಕರಳು ಸೇರ್ಕೊಂಡಾಗ ಈ ಚಲನೆಯಲ್ಲಿ ಉತ್ಪಾದನೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಸಿಬೋ ಅಂತ ಕರಿತೀವಿ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್. ಅದಿದ್ದಾಗ IBS ಪ್ರಾಬ್ಲಮ್ ಬಂದ್ಬಿಟ್ಟು ಈ ಕೆಲವು ತಿಂದ ತಕ್ಷಣ ಪದೇ ಮೋಷನ್ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ನನಗೆಲ್ಲೂ ಫ್ಯಾಂಕ್ಷನ್ ಹೋಗಲ್ಲ, ನಾನು ಟ್ರಾವೆಲ್ ಮಾಡಕ್ಕೆ ಆಗಲ್ಲ, ಬಸ್ಸಲ್ಲಿ ಹೋಗೋದಿಲ್ಲ, ನಾನು ಕಾರಲ್ಲಿ ಹೋದ್ರು ಕೂಡ ಪೆಟ್ರೋಲ್ ಬಂಕ್ ಎದುರು ಹುಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಯಾಕಂದ್ರೆ ಅವರಿಗೆ ಯಾವಾಗ ಆಗುತ್ತೆ ಅಂತ ಹೇಳಕ್ ಬರಲ್ಲ, ಫಂಕ್ಷನ್ ಅಟೆಂಡ್ ಮಾಡಕ್ಕಾಗಲ್ಲ, ಮೀಟಿಂಗ್ಸ್ ಅಟೆಂಡ್ ಮಾಡಕ್ಕಾಗಲ್ಲ. ಟೀಚರ್ಸ್ ಎಲ್ಲ ಸುಮಾರು ಜನ ಕೆಲಸನೇ ಬಿಟ್ಬಿಟ್ಟಿದ್ದಾರೆ IBS ಸಮಸ್ಯೆಯಿಂದ. ಯಾಕಂದ್ರೆ ಇದೇ ಕಾರಣಗಳಿಂದ. ಆಕ್ಚುಲಿ ಈ ಒಂದು ಸಣ್ಣ ಒಂದು ಬ್ಯಾಕ್ಟೀರಿಯಾ ಅವ್ರಿಗೆ ಒಂದು IBS ನಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಯಾವುದೇ ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದಿಲ್ಲ ನಮಗೆ. ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಟೆನ್ಷನ್, ಸ್ಟ್ರೆಸ್, ನಿಮಗೆ ಡಿಪ್ರೆಷನ್, ತಲೆಯಲ್ಲೂ ಸರಿ ಇಲ್ಲ, ಯಾವ್ದಾದ್ರು ಒಂದು ಸೈಕ್ಯಾಟ್ರಿಸ್ಟ್ ತೋರಿಸಿ ಅಂತ ಹೇಳ್ಬಿಡ್ತಾರೆ ನಾರ್ಮಲಿ IBS ಪ್ರಾಬ್ಲಮ್ ಇದ್ದವರಿಗೆ. ಬಟ್ ಆದ್ರೆ ಇದನ್ನ ಅವ್ರಿಗೆ ಸರಿಯಾದ ಒಂದು ಡಯಟ್ ಬಂದಾಗ ಸಣ್ಣ ಬ್ಯಾಕ್ಟೀರಿಯಾದಲ್ಲಿ, ಸಣ್ಣ ಕಳ್ಳಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ತೆಗೆದಾಕ್ಬಿಟ್ಟು ಅದು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಹಾಕಿ ಅದನ್ನ ಅಲ್ಲಿ ಪೋಷಿಸಿ ಬೆಳೆಸಿದಾಗ ಈ IBS ಸಂಪೂರ್ಣ ಇದು ಮಾಡುತ್ತೆ. ಮತ್ತೆ ಇನ್ನೊಂದು 5 ಕಾರಣಗಳಲ್ಲಿ ಫಂಗಸ್ ಅಂತ ಹೇಳಿದ್ರೆ ಸರ್, ಈ ಫಂಗಸ್ ಅಂದ್ರೆ ಏನು, ಅದು ಯಾವ ರೀತಿ ಒಳಗಡೆ ನ್ಯಾಚುರಲ್ ಆಗಿರುತ್ತೆ? ನೋಡಿ, ಸುಮಾರು ತರ ಫಂಗಸ್ಗಳಿದಾವೆ ನಮ್ಮ ಬಾಡಿಯಲ್ಲಿ. ಒಂದು 100 ತರ ಫಂಗಸ್ ಇದಾವೆ. ಅದರಲ್ಲಿ
ಸುಮಾರು ಫಂಗಸ್ಗಳು ಬೇಕೇ ಬೇಕು ನಮಗೆ. ಸ್ಯಾಕ್ರೋಮೈಸಸ್ ವುಲರಾಡಿ ಸ್ಟ್ರೇನ್ಸ್ ಇದಾವೆ, ಕೆಲವು ಸ್ಟ್ರೇನ್ಸ್ ಗಳಿದಾವೆ, ಅವೆಲ್ಲ ಒಳ್ಳೆಯ ಫಂಗಸ್ಗಳು ನಮ್ಮ ದೇಹದಲ್ಲಿ. ಅದಕ್ಕೆ ಬೇಕು, ನಮ್ಮ ದೇಹದಲ್ಲಿ ಇದಾಗ್ಲಿಕ್ಕೆ ಅದು ಬೇಕೇ ಬೇಕು. ಈಗ ನೋಡಿ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ಒಂಥರ ಅಮೆಝಾನ್ ರೈನ್ ಫಾರೆಸ್ಟ್ ಇದ್ದಂಗೆ, ಎಲ್ಲಾ ತರ ಪ್ರಾಣಿ ಪಕ್ಷಿಗಳು ಎಲ್ಲ ಇರಬೇಕು. ಒಳ್ಳೇದು ಇರ್ತಾವೆ, ಕೆಟ್ಟದು ಇರ್ತವೆ ಅಲ್ವಾ. ಒಂದು ಸಮತೋಲಿತವಾಗಿರ್ಬೇಕು. ಕೆಟ್ಟದ್ ಜಾಸ್ತಿಯಾಗಿ ಒಳ್ಳೇದ್ ಕಡಿಮೆ ಆದ್ರೆ ಆ ಪ್ರಕೃತಿ ನಾಶ ಆಗ್ಬಿಡುತ್ತೆ. ಅದೇ ರೀತಿ ಕೆಲವು ಮೆಲಸಿಸಿಯಾ ಅಂತ ಒಂದು ಫಂಗಸ್, ಆ ಕೆಟ್ಟ ಫಂಗಸ್ ಹೊಟ್ಟೆನಲ್ಲಿ ಇದಾದಾಗ ಸ್ಕಿನ್ ಡಿಸೀಸಸ್ ಜಾಸ್ತಿ ಆಗುತ್ತೆ, ತಲೆಯಲ್ಲಿ ಡ್ಯಾಂಡ್ರಫ್ ಬರುತ್ತೆ, ಬಾಡಿನಲ್ಲೂ ಕೂಡ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಚರ್ಮದಲ್ಲಿ ತುರ್ಕಿಗಳು ಉಂಟಾಗ್ತವೆ. ಇದೆಲ್ಲ ಈ ಫಂಗಸ್ ನ ಕ್ಲೀನ್ ಮಾಡ್ಬಿಟ್ಟಾದ್ರೆ, ಈ ಕೆಟ್ಟ ಈಸ್ಟ್ ಮತ್ತೆ ಕೆಟ್ಟ ಫಂಗಸ್ ನ ಅಲ್ಲಿಂದ ಕ್ಲೀನ್ ಮಾಡ್ಬಿಟ್ಟಾದ್ರೆ ಈ ಚರ್ಮದ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು, ಕೂದಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಆಲ್ಮೋಸ್ಟ್ ಈಗ ಪದೇ ಪದೇ ಕಾನ್ಸ್ಟಿಪೇಷನ್ ಆಗುವಂತದ್ದು ಕೂಡ ಈ ಕೆಟ್ಟ ಒಂದು ಫಂಗಸ್ ನ ಇದೆ, ಓವರ್ ಗ್ರೋತ್ ಆಗಿರೋದ್ರಿಂದಾನೆ. ಸರಿಯಾದ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಕೆಟ್ಟ ಫಂಗಸ್ ಏನ್ ಮಾಡುತ್ತೆ ಅಂದ್ರೆ ಆ ಟ್ಯೂಬ್ ನ ಬ್ಲಾಕ್ ಮಾಡ್ಬಿಡುತ್ತೆ, ಸಣ್ಣ ಕರಳನ್ನ. ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಇಂಪೇರ್ ಆಗುತ್ತೆ, ಜೊತೆಗೆ ನಮ್ಮ ಫುಡ್ ಸರಾಗವಾಗಿ ಪಾಸ್ ಆಗಕ್ಕಾಗಲ್ಲ. ಹಾಗಾಗಿ ಈ ಫಂಗಸ್ ನ ಕೂಡ ಆಂಟಿ ಫಂಗಲ್ ಥೆರಪಿ, ನ್ಯಾಚುರಲ್ ಆಗಿರುವಂತ ಈ ನೀಮ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಇಂಥವೆಲ್ಲ ಸುಮಾರು ಚಿಕಿತ್ಸೆಗಳಿದಾವೆ. ಅದನ್ನ ಕೊಟ್ಬಿಟ್ಟು ಆ ಫಂಗಸ್ ನ ಕ್ಲೀನ್ ಮಾಡಿದಾಗ ನಾವು ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಆಕ್ಚುಲಿ ಅವ್ರ ಬಾಡಿನಲ್ಲಿ ಫಂಗಸ್ ಇರುತ್ತಾ, ತಲೆಯಲ್ಲಿ ಡ್ಯಾಂಡ್ರಫ್ ಬೆಳೀತಾ ಇದೆಯಾ ಅಂದ್ರೆ 100% ನಿಮಗೆ ಹೊಟ್ಟೆನಲ್ಲಿ ಫಂಗಸ್ ಜಾಸ್ತಿ ಬೆಳೆದಿದೆ ಅಂತ. ಅದನ್ನ ಕ್ಲೀನ್ ಮಾಡಿದಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಆಸಿಡ್ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ ಹೊಟ್ಟೆ ಒಳಗಡೆ, ಹೌದು, ಅದು ನ್ಯಾಚುರಲ್ ಆಗುತ್ತೋ ಅದು ಯಾವ ರೀತಿ? ಅದು ನೋಡಿ, ನಾವು ಈಗ ತಿನ್ನಂತ ಆಹಾರ ಈಗ ನಮ್ಮ ಬಾಯಿಗೆ ಮುಗ್ದ ನಾವು ಅಗಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಗಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗಲೇ ಒಂದು ಕೆಲವು ದ್ರವಗಳು ಉತ್ಪಾದನೆ ಆಗ್ತವೆ. ಅದು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಅದು ಬಾಯಿಗೆ ಫುಡ್ ಬಂತು ಅಂತ ನಮಗೆ ಗೊತ್ತಾಗಬೇಕು, ರಿಸೆಪ್ಟಾರ್ಸ್ ನರಗಳಿರ್ತವೆ, ಅದು ಬ್ರೈನ್ ಸಿಗ್ನಲ್ ಕಳಿಸ್ತವೆ, ಹೌದು ಫುಡ್ ಬರ್ತಾ ಇದೆ ಒಳಗಡೆ, ಸ್ವಲ್ಪ ಆಸಿಡ್ ರಿಲೀಸ್ ಮಾಡಿ ಅಂತ. ಯಾಕಂದ್ರೆ ಅದು ಬಿದ್ದ ತಕ್ಷಣ ಡೈರೆಕ್ಟ್ ಆಗಿ ಅದ್ರ ಮೇಲೆ ಆಸಿಡ್ ಹಾಕಿದಾಗ ಸ್ವಲ್ಪ ಸ್ಟೆರಿಲೈಸ್ ಆಗ್ಬೇಕು ಫಂಗಸ್ ಎಲ್ಲ. ಅದಾದ್ಮೇಲೆ ಅದ್ರಂತ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಸಪರೇಟ್ ಆಗ್ಬೇಕು, ಡಿವೈಡ್ ಆಗ್ಬೇಕು. ಆವಾಗ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಗ್ಯಾಸ್ಟ್ರಿನ್ ಅಂತ ಹಾರ್ಮೋನ್, ಪೆಪ್ಸಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಕೆಲವು ರಿಸೆಪ್ಟಾರ್ಸ್ ಗೆ ಆಕ್ಟಿವೇಟ್ ಮಾಡ್ಬಿಟ್ಟು ಅಲ್ಲಿಂದ ಪಂಪ್ಸ್ ಇರ್ತವೆ, HCl ಹೈಡ್ರೋಜನ್ ಪಂಪ್ಸ್, ಕ್ಲೋರೈಡ್ ಪಂಪ್ಸ್ ಎಲ್ಲ. ಈ HCl ಆಸಿಡ್ ನ ಅದು ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಲ್ಲಿ ಕೊರತೆ ಉಂಟಾದ್ರೆ ಹೈಪೋಸಿಡಿಟಿ, ಅದು ಕೆಲವರಿಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅದಕ್ಕೆ ನಾವು ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ. ಸೊ ಹೈಪೋಸಿಡಿಟಿ, ಹೈಪರ್ ಅಸಿಡಿಟಿ, ಎವ್ರಿಥಿಂಗ್ ಇಸ್ ದಿಸ್ ಥಿಂಗ್. ಸೊ ಆಸಿಡ್ ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಈ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುತ್ತೆ. ಡಾಕ್ಟರ್, ಈ ಆಸಿಡ್ ಬಗ್ಗೆ ಹೇಳಿದ್ರೆ, ಈ ಆಸಿಡ್ ಮನುಷ್ಯನಲ್ಲಿ ಎಷ್ಟು ಲೀಟರ್ ಹೆಚ್ಚು ಇದಾಗಬೇಕು, ಪ್ರೊಡಕ್ಷನ್ ಆಗಬೇಕು ಅದೆಲ್ಲ ಎಷ್ಟು ಲೀಟರ್ ಆರೋಗ್ಯ ಎಷ್ಟು ಅಂತ ಹೇಳಿ, ಎಷ್ಟು ಲೀಟರ್ ಬೇಡ, ನಿರ್ದಿಷ್ಟ ಪ್ರಮಾಣ ಅಂತ ಇರುತ್ತಾ ಅಂತ ಹೇಳಿ. ಡಾಕ್ಟರ್, ಈ ಆಸಿಡ್ ಬಗ್ಗೆ ಹೇಳಿದ್ರಿ, ಈಗ ಆರೋಗ್ಯವಂತ ಮನುಷ್ಯನಿಗೆ ಆಸಿಡ್ ಎಷ್ಟು ದಿನಕ್ಕೆ ಒಂದು ಆವರೇಜ್ ಅಲ್ಲಿ ಅದು ಹೇಳ್ಬೇಕಂದ್ರೆ 2 ಲೀಟರ್ಸ್ ತನಕ ನಾರ್ಮಲ್ ಇಂಡಿವಿಜುವಲ್ಸ್ ಗೆ, ಅವರ ಆಹಾರ ಕ್ರಮಕ್ಕೆ ಮಿಶ್ರಾಹಾರಿಗಳಾಗಿದ್ದಲ್ಲಿ 2 ಲೀಟರ್ ತನಕ ಆಸಿಡ್ಗಳು ಸಾಧಾರಣ ಉತ್ಪಾದನೆ ಆಗುತ್ತೆ. ಅಷ್ಟು ಬೇಕೇ ಬೇಕು ನಮ್ಮ ದೇಹದಲ್ಲಿ. ನೋಡಿ, ಮನುಷ್ಯನ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮನುಷ್ಯನದೇ ಹೈಯೆಸ್ಟ್ ಆಸಿಡ್ ಪ್ರೊಡಕ್ಷನ್. ಯಾಕಂದ್ರೆ ನಮಗೆ ಪ್ರೋಟೀನ್ ಡೈಜೆಸ್ಟ್ ಮಾಡ್ಬೇಕು, ನಾವು ತಿನ್ಬೇಕಾಗಿರೋ ಪ್ರೋಟೀನ್ಸ್ ಅಂತ, ನಮ್ ದೇಹಕ್ಕೆ ಪ್ರೋಟೀನ್ಸ್ ಗಳು ಬೇಕು ಅಂತ ಹೇಳ್ಬಿಟ್ಟು. ಒಂದ್ ವೇಳೆ 2 ಲೀಟರ್ಗಿಂತ ಜಾಸ್ತಿ 2 ಲೀಟರ್ ಜಾಸ್ತಿ ಆದ್ರೆ ಹೈಪರ್ ಅಸಿಡಿಟಿ ಅಂತ. ಕೆಲವರು ನೋಡಿ ಊಟನೇ ಮಾಡಲ್ಲ, ಆದ್ರೂ ಆಸಿಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಆಂಟಾಸಿಡ್ ನ ತಗೊಂಡ್ಬಿಟ್ಟು ಸಪ್ರೆಸ್ ಮಾಡ್ತಾ ಇರ್ತಾರೆ. ಅದು ಗ್ಯಾಸ್ಟ್ರಿಕ್ ಮಾತ್ರ ತಗೊಂಡಾಗ ಸ್ವಲ್ಪ ಹೊತ್ತು ಅವರಿಗೆ ರಿಲೀಫ್ ಅನ್ಸುತ್ತೆ. ಯಾವ್ದೋ ಒಂದು ಸಾಧಾರಣವಾಗಿ ಏನ್ ಮಾಡ್ತಾರೆ, ಎಲ್ಲರನ್ನು ಸ್ವಲ್ಪ ಉಳಿ ತೆಗು, ಸ್ವಲ್ಪ ಹೊಟ್ಟೆ ಉಬ್ಬಸ ಬಂದ ತಕ್ಷಣ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಯಾವ್ದೋ ಒಂದು ಮರ ತಗೊಳ್ಳೋದು, ಅದನ್ನ ನುಂಗೋದು. ಆ ಟೈಮ್ ಸರಿ ಆಗ್ತಾ ಇದೆ, ನಾವು ಸಪ್ರೆಸ್ ಮಾಡ್ತೀವಿ. ಆ ಮೆಡಿಸಿನ್ಸ್ ಎಫೆಕ್ಟ್ ಡೌನ್ ಆದಾಗ ಅದು ಪಂಪ್ ನ ಇನ್ಹಿಬಿಟ್ ಮಾಡ್ತಾ ಇರುತ್ತೆ. ಅದು ಇನ್ಹಿಬಿಟ್ ಸಡನ್ ಆಗಿ ಆ ಎಫೆಕ್ಟ್ ಡೌನ್ ಆದ ತಕ್ಷಣ ಸಡನ್ ಆಗಿ ಓವರ್ ಆಗಿ ಅದು ಹೈಪರ್ ಅಸಿಡಿಟಿ ಅಂತ. ಇವರಲ್ಲಿ ಸಾಧಾರಣವಾಗಿ ಕಾಣಿಸ್ಕೊಳ್ಳುವಂಥದ್ದು ಹುಳಿ ತೆಗಿನ ಸಮಸ್ಯೆ, ಹುಳಿ ಹುಳಿಯಾಗಿ ಬಾಯಿಗೆ ಬಂದಂಗ ಆಗ್ತದೆ, ಗರ್ಡ್ ಸಮಸ್ಯೆ ಜಾಸ್ತಿ ಇದೆ ಒದ್ದಂಗ ಆಗ್ತಾ ಇರುತ್ತೆ, ಹೊಟ್ಟೆ ಉರಿ ಸಮಸ್ಯೆ. ಕೆಲವರಿಗೆ ಏನಂತ ಹೇಳಿದ್ರೆ, ನನಗೇನೋ ಹಾರ್ಟಿಗೆ ಏನೋ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ರಾತ್ರಿ ಹೋಗಿ ECG ಮಾಡಿಸ್ಕೊಂಡ್ಬಿಡ್ತಾರೆ, ಎಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಂಡ್ಬಿಡ್ತಾರೆ, ಆಂಜಿಯೋಗ್ರಾಮ್ ಮಾಡಿಸ್ಕೊಂಡ್ಬಿಡ್ತಾರೆ. ಇಂಥವ್ರೆಲ್ಲ ತುಂಬಾ ಗ್ಯಾಸ್ ಅನ್ನ ಕುತ್ಕೊಂಡ್ಬಾರ್ದು. ಮತ್ತೆ ಮೈಕೈಯಲ್ಲಿ ನೋವು, ತಲೆ ನೋವು, ಸದ್ಯ ನಿದ್ದೆ ಬರಲ್ಲ, ಒಂದ್ಸಲ ಸೊಂಟ ನೋವಿದ್ರೆ ಒಂದ್ಸಲ ಬೆನ್ನು ನೋವು, ಇದೆಲ್ಲ ಹೈಪರ್ ಅಸಿಡಿಟಿ ಇರುವಂತ ಸಮಸ್ಯೆ ಪ್ರಾಬ್ಲಮ್ಗಳು. ಒಂದ್ ವೇಳೆ ಕಡಿಮೆ ಆಸಿಡ್, ನಾನು ಇವಾಗ ಲೋ ಸ್ಟೊಮಕ್ ಆಸಿಡ್ ಅಥವಾ ಹೈಪೋ ಅಸಿಡಿಟಿ ಅಂತ ಹೇಳ್ತಾರೆ. ಇವರಲ್ಲಿ ಹೆಂಗೆ ಸ್ವಲ್ಪ ವಿಚಿತ್ರ ಸಮಸ್ಯೆಗಳು, ಇವರಲ್ಲಿ ತಿಂದಿದ್ದು ಜೀರ್ಣನೇ ಆಗಲ್ಲ. ಏನಾದ್ರು ಕಾಳು ಕಡ್ಡಿ, ಮಾಂಸ, ಮೀನು ಇಂತ ಮೊಟ್ಟೆ ಇಂತ ಆಹಾರಗಳು ತಿಂದಾಗ ಹೊಟ್ಟೆಲೇ ಇದ್ದಂಗ ಅನ್ಸುತ್ತೆ, ಕೆಳಗಡೆ ಇಳಿತಾನೆ ಏನೇನೋ ಅನ್ಸುತ್ತೆ, ಜೀರ್ಣನೇ ಆಗ್ತಾ ಇರಲ್ಲ, ಹೊಟ್ಟೆ ಹಸುವೆ ಇರಲ್ಲ. ಹೈಪರ್ ಅಸಿಡಿಟಿ ಇದ್ದವರಿಗೆ ಹೊಟ್ಟೆ ಹಸು ಜಾಸ್ತಿ ಇರುತ್ತೆ, ಹೈಪೋ ಇದ್ದವರಿಗೆ ಹೊಟ್ಟೆ ಹಸುವೆ ಇರಲ್ಲ. ಜೊತೆಗೆ ಇವರಲ್ಲಿ ಕೂದಲು ಉದುರೋ ಸಮಸ್ಯೆ ಇರುತ್ತೆ, ಕೈಕಾಲ್ ವೀಕ್ನೆಸ್, ವಿಟಮಿನ್ B12 ಡೆಫಿಷಿಯನ್ಸಿ, ಕೈಕಾಲ ನಡುಗ ಬರುವಂತದ್ದು, ಕೆಲವರಿಗೆ ನರ ದೌರ್ಬಲ್ಯ, ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಲುವು ಸಮಸ್ಯೆಗಳು, ಇಂಥವೆಲ್ಲ ಪ್ರಾಬ್ಲಮ್ ಬರ್ತವೆ. ಸೊ ಈ ಎಲ್ಲ ಸಮಸ್ಯೆಗಳು ಹೈಪೋಸಿಟಿ ರಿಲೇಟೆಡ್. ಯಾವ ಕೂದಲು ಉರ್ತಾ ಇದೆ, ಕೈಕಾಲ್ ವೀಕ್ನೆಸ್ ಆಗ್ತದೆ, ವೆಯ್ಟ್ ಲಾಸ್ ಆಗ್ತಾ ಇದೆ, ಹೊಟ್ಟೆ ಹಸುವಿಲ್ಲ ಅಂದ್ರೆ 100% ಅಂದ್ಕೊಳ್ಳಿ ನೀವು ಆಸಿಡಿಟಿ ಅಲ್ಲ. ಅದಕ್ಕೂ ಕೂಡ ಇವ್ರು ಗ್ಯಾಸ್ಟ್ರಿಕ್ ಅಂತ ಆಸಿಡ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ಟ್ರಿಕ್ ಮಾಡ್ತಾ ಇರ್ತಾರೆ, ಮೊದಲೇ ಆಸಿಡ್ ಡೌನ್ ಇರುತ್ತೆ, ಮತ್ತೆ ಆಂಟಾಸಿಡ್ ತಗೊಂಡ್ಬಿಟ್ಟು ಮತ್ತೆ ಡೌನ್ ಮಾಡ್ಬಿಡ್ತಾರೆ. ಅದು ತಪ್ಪು ನಾನು ಹೇಳಿದ್ರೆ. ಕಾರಣಗಳು ಬೇರೆ ಬೇರೆ ಇರ್ತವೆ. ಹೌದು.
ಮತ್ತೆ ಡಾಕ್ಟರ್ ಅಜೀರ್ಣ ಅಂತ ಹೇಳಿದ್ರೆ ಅದು ಯಾವ್ಯಾವ ಕಾರಣಕ್ಕೆ ಅಜೀರ್ಣ ಆಗ್ಬೋದು? ಅಜೀರ್ಣ ನಾನು ಮುಂಚೆ ಹೇಳ್ದಂಗೆ ಒಂದು ಆಸಿಡ್ ಕಡಿಮೆ ಆದ್ರೆ, ಒಂದು ಡೈಜೆಸ್ಟಿವ್ ಎನ್ಸೈಮ್ಸ್ ಕಡಿಮೆ ಆದ್ರೆ. ಎನ್ಸೈಮ್ ನಾನು ಹೇಳಿದ್ರೆ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಲೈಪೇಸ್, ಪ್ರೋಟೀಸ್ ಅಂತ ಏನು ಈಗ ಪ್ಯಾಂಕ್ರಿಯಾಸ್ ಉತ್ಪಾದನೆ ಆಗ್ತವೆ, ಅದನ್ನು ಕಡಿಮೆ ಆಗುತ್ತೆ, ವಯಸ್ಸಾಗ್ತಾ ಕಡಿಮೆ ಆಗುತ್ತೆ ಅಂತ ಹೇಳಿ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಜೀರ್ಣ ಸಮಸ್ಯೆಗೆ ಸರಿಯಾಗಿ ಅಗಿಯುವಂತ ಅಭ್ಯಾಸ ಇರಲ್ಲ, ಕೆಲವ್ರಿಗೆ ಹಲ್ಲುಗಳೇ ಇರಲ್ಲ, ಚೆನ್ನಾಗಿ ಅಗಿಯೋದಿಲ್ಲ, ಕೆಲವು ಟೈಮ್ ಇರಲ್ಲ, ಕಲ್ಸ್ಕೊಂಡು ಕುಡಿದ್ಬಿಡ್ತಾರೆ, ಅರ್ಧಂಬರ್ಧ ಆಗುತ್ತೆ. ಊಟದ ಮಧ್ಯ ನೀರು ಕುಡಿಯುವಂಥದ್ದು, ಜಾಸ್ತಿ ನೀರು ಕುಡಿಯುವಂಥದ್ದು, ಡೈಲ್ಯೂಟ್ ಮಾಡ್ಕೊಳ್ಳುವಂಥದ್ದು ಆಸಿಡ್ ನ, ತುಂಬಾ ಓವರ್ ಆಗಿ ಆಂಟಿ ಆಸಿಡ್ ಗಳ ಸೇವನೆ ಅವಾಗ ಇದು ಮಾಡುವಂಥದ್ದು, ಇದಿಲ್ಲ ಸರಿಯಾಗಿ ಟೈಮಿಗೆ ತಿಂದಲೇ ಇರುವಂಥದ್ದು. ಈಗ ಒಬ್ಬ ಮನುಷ್ಯ ಬೆಳಿಗ್ಗೆ 9 ಗಂಟೆ ತಿಂತಾನೆ ಅಂದ್ರೆ ಆ ಟೈಮ್ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ದೇಹದಲ್ಲಿ ಒಂದು ಕ್ಲಾಕ್ ಸೆಟ್ ಆಗಿರುತ್ತೆ, ಆ ಕ್ಲಾಕ್ ಗೊತ್ತಾಗುತ್ತೆ ಈ ಟೈಮಲ್ಲಿ ಆಸಿಡ್ ರಿಲೀಸ್ ಆಗ್ಬೇಕು ಅಂತ, ಆ ಟೈಮಲ್ಲಿ ರಿಲೀಸ್ ಆಗ್ತಾ ಇರುತ್ತೆ, ಅದನ್ನ ನಾವು ಮಾಡಕ್ ಬಿಡಲ್ಲ. ಸೊ ಹಿಂಗಾಗಿ ಏರ್ಪೇರ್ಗಳಾಗ್ಬಿಟ್ಟು ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ. ಈ ಮಂದಾಕಿನಿ ಅಂತ ಏನಿದೆ ಅಜೀರ್ಣ ಸಮಸ್ಯೆ, ಹೈಪೋಸಿಡಿಟಿ ಇದೆ, ಅದೇ ಸುಮಾರು ಕಾಯಿಲೆಗಳಿಗೆ ಮುನ್ನುಡಿ ಬರೆಯುತ್ತೆ. ಕಾನ್ಸ್ಟಿಪೇಷನ್ಗೂ ಕೂಡ ಇಂಡೈಜೆಷನ್, ಹೈಪೋಸಿಡಿಟಿ ಒಂದು ಮುಖ್ಯ ಕಾರಣ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಅಜೀರ್ಣ ಸಮಸ್ಯೆ ಬಗ್ಗೆ ಮಾತಾಡಿದಾಗ ಈ ಇತ್ತೀಚಿನ ಜೀವನ ಶೈಲಿ 12 ಗಂಟೆ ಮೇಲೆ, ರಾತ್ರಿ 12 ಗಂಟೆ 1 ಗಂಟೆಗೂ ಊಟ ಮಾಡೋದಿದೆ ನಮ್ಮ ಬೆಂಗಳೂರು ಅಂತ ಸಿಟಿಗಳಲ್ಲಿ. ಇದೇ ಹೊಟ್ಟೆ ಮೇಲೆ ಪ್ರಭಾವ ಬೀರುತ್ತಾ? ಖಂಡಿತವಾಗ್ಲೂ. ನೋಡಿ, ನಮ್ಮ ದೇಹಕ್ಕೆ ಒಂದು ಕ್ಲಾಕ್ ಸೆಟ್ ಆಗಿರುತ್ತೆ, ಯಾವ ಟೈಮ್ ನಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆಗಬೇಕು, ಆಯಾ ಟೈಮ್ ನಲ್ಲಿ ರಿಲೀಸ್ ಆಗ್ಬೇಕು, ಆಯಾ ಟೈಮ್ ಇರ್ಬೇಕು. ಆಕ್ಚುಲಿ ಅದೊಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ನೋಡಿ, ಹಿಂದೆ ಎಲ್ಲ ನೋಡಿ ನಾವು ಫಾಲೋ ಮಾಡ್ತಾ ಇದ್ವಿ. ಆಕ್ಚುಲಿ ಸಂಜೆ 6ರಿಂದ 7 ಗಂಟೆ ಒಳಗಡೆ ನಮ್ದು ಊಟ ಆಗೋಗ್ಬಿಡೋದು, ಬೆಳಿಗ್ಗೆ 7 ಗಂಟೆ ಸೂರ್ಯಾಸ್ತಕ್ಕಿಂತ ಮುಂಚೆ, ಸೂರ್ಯೋದಯಕ್ಕಿಂತ ಮುಂಚೆ ತಿಂಡಿ ತಿಂತಾ ಇದ್ವಿ ನಾರ್ಮಲಿ. ಇಟ್ಸ್ ದ ಬೆಸ್ಟ್ ಟೆಕ್ನಿಕ್ ಆಕ್ಚುಲಿ. ರಾತ್ರಿ 1 ಗಂಟೆ 2 ಗಂಟೆ ತಿನ್ನೋದು ನಮ್ಮ ಹೊಟ್ಟೆಲಿರುವಂತಹ ಹಾರ್ಮೋನ್ ಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ, ಸರಿಯಾದ ಇರೋದಿಲ್ಲ ನಮ್ಗೆ. ಆಕ್ಚುಲಿ ಆ ಟೈಮ್ ನಮಗೆ ರೆಸ್ಟ್ ಸಿಗ್ಬೇಕು, ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಆಗ್ಲಿ, ನಮ್ಮ ಬ್ರೈನಿಗೆ ಆಗ್ಲಿ, ಎಲ್ಲದಕ್ಕೂ ಕಂಪ್ಲೀಟ್ ಆಗಿ ರೆಸ್ಟ್ ಸಿಗ್ಬೇಕು. ನೀವು ಈ ಟೈಮ್ ನಲ್ಲಿ ಏನಾದ್ರು ಫುಡ್ ತಗೊಂಡು ಅಂತ ಹೇಳಿದ್ರೆ ಕೆಲವು ಹಾರ್ಮೋನ್ಗಳು ರಿಲೀಸ್ ಮಾಡ್ಬಿಟ್ಟು ನಿಮ್ಗೆ ಅಜೀರ್ಣ ಸಮಸ್ಯೆ ಇರ್ಬೋದು, ನಿದ್ರಾಹೀನ ಸಮಸ್ಯೆ ಇರ್ಬೋದು, ಮೆಂಟಲ್ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಈ ಅಜೀರ್ಣ ಸಮಸ್ಯೆಗಳಿಂದ ಬರುವಂತ ಕಾನ್ಸ್ಟಿಪೇಷನ್ ಇರ್ಬೋದು. ಡೈಜೆಸ್ಟ್ ಆಗಿ ಒಂದಿಷ್ಟು ಟೈಮ್ ಬೇಕು. ಆಕ್ಚುಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಆ ಟೈಮ್ ನಲ್ಲಿ ಹೋಗ್ಬಿಟ್ಟು ನಾವು ರಾತ್ರಿ 12 ಗಂಟೆಗೆ ಊಟ ಮಾಡ್ಬಿಟ್ಟು ಇನ್ನು ನಮಗೆ ಟೈಮ್ ಇರಲ್ಲ, ತಿಂದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ತಿಂದ ತಕ್ಷಣ ಯಾವ್ದೇ ಕಾರಣಕ್ಕೂ ಮಲ್ಕೋಕ್ ಹೋಗ್ಬಾರ್ದು. 12 ಗಂಟೆ 1 ಗಂಟೆ ತಿಂದವರು ತಿಂದ್ಬಿಟ್ಟು ಅವ್ರು ಕುಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಕ್ಲೀನಾಗಿ. ಸೊ ಅವರಲ್ಲಿ ಡೈಜೆಷನ್ ಪ್ರೊಸೆಸ್ ಇರಲ್ಲ. ಇದು ಟಾಕ್ಸಿಕ್ ಆಗಿ ಆಮ ಆಗ್ಬಿಟ್ಟು ಬಂದ್ಬಿಟ್ಟು ನಮ್ಮ ಕರ್ಡ್ನಲ್ಲಿ ಸೇರ್ಕೊಂಡು ಮಂದಾಗ್ನಿನ ಉಪಯೋಗ ಮಾಡ್ಬಿಟ್ಟು ಇದು ನಮಗೆ ಕೆಲವು ವಾತ ಕಾರಕ, ಅಂದ್ರೆ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ವಾತ ಅಂತ ಹೇಳ್ತಾರೆ. ಆದ್ರೆ ನಾವೀಗ ನಾರ್ಮಲಿ ಮಾಡರ್ನ್ ಮೆಡಿಕಲ್ ಟರ್ಮ್ಸ್ ಹೇಳಿದ್ರೆ ಈ ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟಾಕ್ಸಿಕ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಈ ಗಟ್ ಬ್ಯಾಕ್ಟೀರಿಯಾಗಳಿರ್ತಾವಲ್ಲ ಅದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತವೆ. ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಅಂತ ಹೇಳ್ಬಿಡಿ. ಗಟ್ ಬ್ಯಾಕ್ಟೀರಿಯಾ, ಗಟ್ ಮೈಕ್ರೋಬಯೋಮ್ ಅಂತ ಹೇಳಿದ್ರೆ ಒಳ್ಳೇದು ಅದ್ರ ಬಗ್ಗೆ ಒಂದು ಕೇಳ್ಬಿಡಿ. ಇದು ನೆಕ್ಸ್ಟ್ ಟೈಮ್ ಮಾಡೋಣ. ಅದರಲ್ಲಿ ಲೆಂತ್ ಆಯ್ತದೆ. ಈಗ ಇದುವರೆಗೂ ಮುಂದಿನ ಬಹಳ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಾವು ಇದಕ್ಕೆ ಒಂದೊಂದನ್ನು ಹಿಂಗ್ ಪರಿಹಾರ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ, ಒಂದೊಂದನ್ನು ಡೀಟೇಲ್ ಆಗಿ ತಗೊಳ್ಳೋಣ ಹಂಗೆ. ಇದುವರೆಗೂ ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಸಜ್ಜಾರ್ ಅವರು ಈ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಹಲವಾರು ವಿಸ್ತಾರವಾಗಿ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಹಂತ ಹಂತವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಡಕ್ಕೆ ಖಂಡಿತ ಒಂದೊಂದನ್ನು ಸಪರೇಟ್ ಆಗಿ ತಗೊಂಡು ಡಿಸ್ಕಸ್ ಮಾಡೋಣ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ಮುಂದಿನ ಒಂದು ಸಮಸ್ಯೆಗಳೇನಾದ್ರು ಇದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ಗೆ ಹಾಕಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ತೆ ವೀಕ್ಷಕರೇ. ನಮಸ್ತೆ.